ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಹೇರ್ ಕೇರ್ ಟಿಪ್ನ ಹೇಳ್ತಾ ಇದ್ದೀನಿ. ಸೊ ನಾನು ಹೇರ್ ಮೇಲೆ ಪ್ಯಾಕ್ಗಳು ಮತ್ತು ಆಯಿಲಿಂಗು ಎಲ್ಲ ಮಾಡ್ತಾ ಇರ್ತೀನಿ. ಸೊ ನನ್ನ ಹೇರ್ನ ನಾನು ಹೇಗೆಲ್ಲ ಕೇರ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ಸೊ ಇದು ನನ್ನ ಫಸ್ಟ್ ಟಿಪ್ ಆಗಿರುತ್ತೆ. ಸೊ ನಾನು ಮಂತ್ಲಿ ಅಥವಾ 2 ಮಂತ್ಸಿಗೆ ಒಂದ್ಸಲಿ ಹೇರ್ಸ್ಗೆ ನನ್ನ ಮೆಹಂದಿ ಪ್ಯಾಕ್ನ ಹಾಕ್ತೀನಿ. ಸೊ ಈಗ ಹಬ್ಬ ಹತ್ತಿರ ಬರ್ತಿರೋದ್ರಿಂದ ಸ್ವಲ್ಪ ಹೇರ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ವೀಕಲ್ಲೆಲ್ಲ ಆಗಲ್ಲ, ಬ್ಯುಸಿ ಆಗಿಬಿಡ್ತೀನಿ, ಹಬ್ಬದ್ದು ಪ್ರಿಪ್ರೇಷನಲ್ಲಿರ್ತೀನಿ ಅಂತ. ಸೊ ಓಕೆ, ಹೇರ್ ಪ್ಯಾಕ್ ಹಾಕೋಣ, ಅದರಲ್ಲಿ ಮೆಹಂದಿ ಪ್ಯಾಕ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಮೆಹಂದಿ ಪ್ಯಾಕ್ ನಾನು ಹೇಗೆ ಹಾಕ್ತೀನಿ ಮತ್ತು ನನ್ನ ಹೇರ್ನ ಯಾವ ರೀತಿ ಕೇರ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇದು ಫಸ್ಟ್ ಹೇರ್ ಟಿಪ್ಸ್ ಬಗ್ಗೆ ಇದು ಫಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಮೆಹಂದಿ ಪ್ಯಾಕ್ ಹೇಗೆ ಹಾಕ್ತೀನಿ ಅಂತ ಹೇಳ್ತೀನಿ. ಮೆಹಂದಿ ಪ್ಯಾಕ್ ಹಾಕಬೇಕಾದ್ರೆ ನೀವು ಹೇರ್ನ ವಾಶ್ ಮಾಡಿರಬೇಕು. ಸೊ ಹೇರಲ್ಲಿ ಯಾವುದೇ ರೀತಿ ಡಸ್ಟ್ ಮತ್ತು ಆಯಿಲ್ ಇರಬಾರ್ದು. ಅದಲ್ಲದೆ ಹೇರ್ ಡೈ ಯೂಸ್ ಮಾಡೋರು ಯೂಸ್ ಮಾಡಿರಬಾರ್ದು. 1 ತಿಂಗಳಷ್ಟು ಗ್ಯಾಪ್ ಇರಬೇಕು. ಮತ್ತು ನೀವು ಹೇರ್ ಪ್ಯಾಕ್ ಡೈ ಮಾಡೋರು ಮೆಹಂದಿ ಡೈ ಈ ಥರ ಎರಡೂ ಮಾಡ್ತಾಯಿದ್ರೆ ಹೇರ್ ಹಾಳಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಯಾವುದಾದ್ರೂ ಒಂದು ಫಾಲೋ ಮಾಡಿ ಗೈಸ್. ಸೊ ನಾನು ಬರ್ಗ್ಯಾಂಡಿ ಯೂಸ್ ಮಾಡ್ತೀನಿ. ಕೆಲವೊಬ್ಬರು ಬ್ಲ್ಯಾಕ್ ಮೆಹಂದಿ ಯೂಸ್ ಮಾಡಿಬಿಡ್ತಾರೆ, ಅದಕ್ಕೆ ಡೈರೆಕ್ಟಾಗಿ ತಂದು ಅಪ್ಲೈ ಮಾಡ್ಬೋದು. ಬಟ್ ನಾನು ಬರ್ಗ್ಯಾಂಡಿ ಮೆಹಂದಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಯೂಸ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ಸೊ ನಾನು ಏನು ಫಾಲೋ ಮಾಡ್ತೀನಿ ಅದನ್ನು ನಿಮಗೆ ಹೇಳ್ತಿದ್ದೀನಿ. ಸೊ ಬೇರೆಯವರು ಬೇರೆ ಥರ ಮಾಡ್ತಾರೆ. ಸೊ ನನ್ನ ಹೇರ್ ಟಿಪ್ಸ್ ಕೇಳಿದ್ರೆ ನಾನು ನನ್ನ ಫಸ್ಟ್ ವಿಡಿಯೋದಲ್ಲಿ ನಾನು ಮೆಹಂದಿನ ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ನಾನು ಹೇಳ್ದಂಗೆ ಹೇರ್ ವಾಶ್ ಇರಬೇಕು, ಆಯಿಲ್ ಇರಬಾರ್ದು, ಮತ್ತು ವೆದರ್ ನೋಡ್ಕೊಳ್ಳಿ, ಶೀತ ಆಗುತ್ತೆ ಎಲ್ಲ ನೋಡಿಕೊಂಡು ಅಪ್ಲೈ ಮಾಡಿ. ಬೇಗ ಬನ್ನಿ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಒಂದೊಳ್ಳೆ ಚೆನ್ನಾಗಿರೋ ಪಾತ್ರೆ ತೊಗೊಳ್ಳಿ. ಖಾರದ ಪಾತ್ರೆ ಬೇಡ, ಅಂದರೆ ಸಾಂಬಾರು ಅದರೆಲ್ಲ ತೆಗೆದಿರೋ ಪಾತ್ರೆ ಬೇಡ. ಒಂದು ನೀಟಾಗಿರೋ ಪಾತ್ರೆ ತೊಗೊಳ್ಳಿ. ಅದಕ್ಕೆ ನೀರು ಇಟ್ಟು ಒಂದು 4 to 5 ಸ್ಮಾಲ್ ಸ್ಪೂನಷ್ಟು ಟೀ ಪೌಡರ್ನ ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಹೇರ್ ತಕ್ಕನಂಗೆ ನೀವು ಮೆಹಂದಿ ಪೌಡ್ರ್ ತೊಗೊಳ್ಬೇಕಾಗುತ್ತೆ. ಅದು ಕಲಸೋದಕ್ಕೆ ನೀವು ಡಿಕಾಕ್ಷನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನನ್ನ ಹೇರ್ ಲಾಂಗ್ ಇರೋದ್ರಿಂದ ನಾನು ಒಂದು ದೊಡ್ಡ ಗ್ಲಾಸಷ್ಟು ಡಿಕಾಕ್ಷನ್ ಆಗೋ ಥರ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕುದಿಬೇಕು. ಮತ್ತೇನು ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಸೊ ಇಲ್ಲಿ ಡಿಕಾಕ್ಷನ್ ಕುದೀತಾ ಇದೆ, ಹಾಗೆ ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಮತ್ತು ನನ್ನ ಲಾಸ್ಟ್ ವಿಡಿಯೋಗೆಲ್ಲ ನೋಡ್ತಾ ಇದ್ದೀರಾ? ನಿಮಗೆ ಇಷ್ಟ ಆಗ್ತಾ ಇದೆಯಾ? ನನ್ನ ಸ್ಟೈಲಲ್ಲಿ ಬಸ್ಸಾರು ಮಾಡಿ ನೋಡಿದ್ರಾ? ಟೇಸ್ಟ್ ಚೆನ್ನಾಗಿತ್ತಾ? ನೀವು ಟ್ರೈ ಮಾಡಿದ್ರಾ? ಟೇಸ್ಟ್ ಚೆನ್ನಾಗಿತ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನನಗೂ ಮೋಟಿವೇಟ್ ಆಗುತ್ತೆ. ಓಕೆ, ನನ್ನ ವೀಡಿಯೋಸ್ ಚೆನ್ನಾಗಿ ಬರ್ತಾ ಇದೆ, ಸೊ ನಾನು ಕೂಡ ವೀಡಿಯೋ ಮಾಡ್ಬೋದು ಅಂತ ಒಂದು ಮೋಟಿವೇಶನ್ ಸಿಗುತ್ತೆ. ಹಾಗೆಯೇ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ನಾನು ನನ್ನ ಹಸ್ಬೆಂಡ್ ಸಂತೆಗೆ ಹೋಗಿದ್ವಿ. ನಮ್ಮ ಹಾಸನಲ್ಲಿ ಟ್ಯೂಸ್ಡೇ ಸಂತೆ ನಡೆಯುತ್ತೆ. ಸೊ ವೆಜಿಟೇಬಲ್ಸ್ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ವಿ. ತರಕಾರಿ ಕೂಡ ತೊಗೊಂಡ್ವಿ, ಕಾಯಿ ಬೇಕಿತ್ತು, ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡ್ವಿ. ಸೊ ನಾನು ತರಕಾರಿಗಳನ್ನ ಹಿಂದಿನ ದಿನ ತಂದಿದ್ದ ದಿನವೇ ಕ್ಲೀನ್ ಮಾಡಿ ವಾಶ್ ಮಾಡಿ ನೀಟಾಗಿ ವಾಶ್ ಮಾಡಿಬಿಟ್ಟು ಕೆಳಗಡೆ ಒಂದು ಬಿಳಿ ಕಾಟನ್ ಪಂಚೆ ಮೇಲೆ ಹಾಕಿ ಆರಕ್ಕೆ ಬಿಟ್ಬಿಡ್ತೀನಿ. ನೋಡಿ ಗೈಸ್, ಈ ಥರ. ಸೊ ಆರಕ್ಕೆ ಬಿಟ್ಬಿಡ್ತೀನಿ, ನೀಟಾಗಿ ವಾಶ್ ಮಾಡಿರ್ತೀನಿ. ಸೊಪ್ಪೊಂದು ನೆನೆಸಲ್ಲ, ಮತ್ತು ನುಗ್ಗೆಕಾಯಿ ಕೂಡ ನೆನೆಸಿಲ್ಲ, ಕಾಳು ಹಾಗೆ ಇಟ್ಟಿದ್ದೀನಿ. ಟೊಮ್ಯಾಟೊ, ಈ ಪೊಟ್ಯಾಟೊ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ನೋಡಿ ಗೈಸ್, ಎಲ್ಲ ನೀಟಾಗಿ ವಾಶ್ ಮಾಡಿ. ನನ್ನ ಮಗಳು ನೋಡಿ ವೆಜಿಟೇಬಲ್ಸ್ ಹೆಸರು ಹೇಳ್ತಾ ಇದ್ದು ಅರ್ಧ ತಿಂದ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾಳೆ, ಗಿಣಿ ಕಚ್ಚಿದ್ದಾಳೆ. ಸೊ ಮಲಗಿಬಿಟ್ಟಿದ್ದಾರೆ. ಸೊ ರಾತ್ರಿನೇ ಈ ಥರ ಆರಾಕಿ ಇಟ್ಬಿಟ್ರೆ ಫ್ರೆಶ್ ಇರುತ್ತೆ, ಮತ್ತು ಬೆಳಗ್ಗೆ ಅದನ್ನು ಸ್ಟೋರ್ ಮಾಡಿ ಫ್ರಿಜ್ ಒಳಗೆ ಇಟ್ಕೊಂಬಿಡ್ಬೋದು ಡೈರೆಕ್ಟಾಗಿ. ಈ ರೀತಿ ಮಾಡೋದ್ರಿಂದ ಕೆಮಿಕಲ್ಸ್ ಏನೇನಾರೆ ಅದೆಲ್ಲ ಸ್ವಲ್ಪ 2 ಟೈಮ್ ವಾಶ್ ಮತ್ತು ನಾವು ಅಡುಗೆ ಮಾಡ್ಕೊಳ್ಳುವಾಗಲೂ ನಾವು ವಾಶ್ ಮಾಡ್ತೀವಲ್ವ, ಸೊ 2 ಟೈಮ್ ವಾಶ್ ಮಾಡ್ದಂಗೆ ಆಗುತ್ತೆ. ಸೊ ಒಂದು ನ್ಯೂಸ್ ನೋಡಿದೆ ಗೈಸ್, ಅವರೇ ಪಾಪ ಬೆಳೆದಿದ್ದಾರೆ ಅವ್ರದ್ದು ಜಮೀನಲ್ಲಿ. ಜವಳಿಕಾಯಿ ಪಲ್ಯ ಏನೋ ತಿಂದು ಅವರಿಗೆ ಸ್ಟಮಕ್ ಅಪ್ಸೆಟ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಅಂತ. ಅದೇ ಥರ ಕೆಲವೊಂದು ಸಲ ಅರ್ಜೆನ್ಸಿಲಿ ಅಥವಾ ಏನೋ ಒಂದರಲ್ಲಿ ಮಿಸ್ಟೇಕ್ ಆಗಿರುತ್ತೆ. ಸೊ ತಂದಿದ್ದ ದಿನ ಈಗ ಬೀಟ್ರೂಟಲ್ಲೆಲ್ಲ ತುಂಬ ಮಣ್ಣಿತ್ತು ಗೈಸ್, ಎಲ್ಲ ತೊಳೆದು ಆರಾಕಿಟ್ಬಿಟ್ರೆ
ಸೊ ಮಾರ್ನಿಂಗ್ ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನಮಗೆ ಯಾವಾಗ ಬೇಕಾವಾಗ ಒಂದ್ಸಲಿ ವಾಶ್ ಮಾಡಿ ಯೂಸ್ ಮಾಡ್ಬೋದು. ಸೊ ಬನ್ನಿ, ಟೀ ಕೂಡ ಕುದೀತಾ ಇದೆ ನೋಡುತ್ತೆ. ನೋಡಿ ಗೈಸ್, ಈ ಥರ ಚೆನ್ನಾಗಿ ಕುದೀಬೇಕು. ಟೀ ಪುಡಿ ಅದ್ರ ಸತ್ವನೆಲ್ಲ ವಾಟ್ರಲ್ಲಿ ಬಿಡಬೇಕು. ಆವಾಗ ಕಲರ್ ಚೆನ್ನಾಗಿ ಬರುತ್ತೆ, ಮೆರೂನಿಶಾಗಿ ಡಾರ್ಕಾಗಿ ಬರುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು. ಕೆಲವೊಬ್ಬರು ಬೀಟ್ರೋಟ್ ರಸ ಕೂಡ ಯೂಸ್ ಮಾಡ್ತಾರೆ. ಸೊ ಅದೊಂದು ಲಾಂಗ್ ಪ್ರೋಸೆಸ್ಸು. ಯಾರು ಫಾಲೋ ಮಾಡ್ತಾರೆ ಗೈಸ್? ಎಲ್ಲ ಬೀಟ್ರೋಟ್ನ ತುರಿದು ಅದನ್ನು ಬ್ಲೆಂಡ್ ಮಾಡಿ ರಸ ತೆಗೆದು ಈ ಸಾಕು ಮೆಹಂದಿ ಕಲ್ಸೋಕ್ಕಾಗೋಷ್ಟು ರಸ ತೆಗೆಯೋ ಅಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಸೊ ಇದೊಂದು ಬೆಸ್ಟ್ ಮೆಥಡು. ಸೊ ಟೀ ಪುಡಿ ಈಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಇದು ಹೇರ್ ಆಲ್ಸೋ ಏನಂದರೆ ಒಳ್ಳೆ ನರೀಶ್ ಆಗುತ್ತೆ, ಮತ್ತು ಕಲರ್ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಗೈಸ್. ಈ ಥರ ಚೆನ್ನಾಗಿ ಕುದಿಬೇಕು, ನೋಡ್ಕೊಳ್ಳಿ. ಹಾಗೆ ನಾನು ಮೆಹಂದಿ ರಾತ್ರಿಯೇ ಕಲಸಿಡೋದ್ರಿಂದ ಸೊ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇತ್ತು. ನಾನು ಯೂಶ್ವಲಿ ಪಾತ್ರೆನೆಲ್ಲ ರಾತ್ರಿಯೇ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಅಡುಗೆ ಮನೆ ಗ್ಯಾಸು ಎಲ್ಲ ನೀಟಾಗಿ ವಾಶ್ ಮಾಡಿ ನೀಟಾಗಿ ಶೆಲ್ಫ್ ಎಲ್ಲ ಒರೆಸಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮಾರ್ನಿಂಗ್ ಮತ್ತು ಹರಿಬರಿಯಲ್ಲಿ ಎಲ್ಲ ಅರ್ಜೆನ್ಸಿಯಲ್ಲಿ ನಡೀತಾ ಇರುತ್ತೆ ಅಂತ ರಾತ್ರಿಯೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮಕ್ಕಳು ಅದು ಇದು ಮೆಸ್ ಮಾಡಿರ್ತಾರೆ, ಫುಲ್ ಅವ್ರದ್ದು ಆಟ ಐಟಮ್ಸ್ಗಳು ಅದು ಇದು ಎಲ್ಲ ತೊಗೊಂಡೋಗಿ ಅಲ್ಲಿಂದ ಇಲ್ಲಿ ಹಾಕಿರ್ತಾರೆ. ಅವ್ರು ಮಲಗಿದ ಮೇಲೆ ನಾನು ಇಷ್ಟು ಕೆಲಸ ಮಾಡಿ ಬಂದು ಮುಗಿಸ್ಕೊಂಡು, ಅದಾದಮೇಲೆ ಟೀ ಪುಡಿ ಕುದ್ದಿದೆ, ಅದನ್ನು ಸೋಸ್ಕೊಂಡಿದ್ದೀನಿ. ಅದನ್ನು ಸೋಸ್ಕೊಂಡು ಅದನ್ನು ಕಂಪ್ಲೀಟಾಗಿ ಆರಾಗಿ ಬಿಡಬೇಕು. ತಣ್ಣಗಾದಮೇಲೆ ಅದನ್ನು ಮೆಹಂದಿ ಜೊತೆ ಸೇರಿಸಿ ಕಲಿಸ್ಬೇಕು ಗೈಸ್. ನೋಡಿ, ನೀಟಾಗಿ ಕಂಪ್ಲೀಟಾಗಿ ಅದನ್ನು ತಣ್ಣಗೆ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡೋ ಮೆಹಂದಿ ಪೌಡರ್ ಇದೆ ನೋಡಿ. ಇದು ಪ್ಯೂರ್ ಹರ್ಬಲ್ಲು. ಸೊ 100% ಪ್ಯೂರ್ ಇರುತ್ತೆ. ತುಂಬ ಪ್ರೀಮಿಯಮ್ ಕ್ವಾಲಿಟಿ ಚೆನ್ನಾಗಿದೆ ಇದರದ್ದು. ಇದರಲ್ಲಿ ಏನೇನು ಐಟಮ್ಸ್ ಇರುತ್ತೆ ಅಂತ ನೋಡಿ, ಇದ್ರ ಹಿಂದೆನೇ ಕೊಟ್ಟಿದ್ದಾರೆ. ಹೈಬಿಸ್ಕಸ್ಸು, ಶಿಕೆಕಾಯಿ ಎಲ್ಲ ಇರುತ್ತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದೊಂದು ಹಾಫ್ kgಗೆ 150 ರುಪೀಸ್ ಏನೋ ಕೊಟ್ಟೆ. ಈ ಹಾಫ್ kg ಒಂದು 3 ಟೈಮ್ಸ್ ಬರುತ್ತೆ ನನಗೆ. ನೋಡಿ ಗೈಸ್, ಚೆನ್ನಾಗಿದೆ ಇದು. ನಿಮ್ಮ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲೂ ಸಿಗುತ್ತೆ. ಇದನ್ನು ಸರ್ಚ್ ಮಾಡಿ, ಹನ್ಸಿಕಾ ಹೆನ್ನಾ ಪೌಡರ್ ಅಂತ. ಚೆನ್ನಾಗಿದೆ ಇದು. ಎಲ್ಲ ಒಳ್ಳೆ ಕಂಪ್ನಿದಿರೋದ್ರಿಂದ ಎಲ್ಲ ಕಡೆ ಸಿಗ್ಬೋದು, ಸರ್ಚ್ ಮಾಡಿ. ನಾನು ಆನ್ಲೈನಲ್ಲಿ ಏನಾದರೂ ಸಿಗುತ್ತಾ ಅಂತ ನೋಡಿ ಇದ್ರದ್ದು ಸಿಕ್ಕಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇದು ಡಿಕಾಕ್ಷನ್ನು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದಕ್ಕೆ ನಾನು ಇನ್ನೊಂದು 1 ಬೌಲಷ್ಟು ಕರ್ಡ್ ಹಾಕ್ತೀನಿ, ಮತ್ತು ಒಂದು ಹಾಫ್ ಲೆಮನ್ ಹಾಕ್ತೀನಿ, 2 ಮೊಟ್ಟೆ ಹಾಕ್ತೀನಿ. ಇವತ್ತು ಮೆಹಂದಿ ಪೌಡರ್ನ ನನ್ನ ಹಸ್ಬೆಂಡಿಗೆ ಸಮೇತ ಸೇರಿಸಿ, ಇಬ್ಬರಿಗೂ ಸೇರಿಸಿ ಕಲಿಸ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಲಿಸ್ಕೊತಾ ಇದ್ದೀನಿ ನಾನು. ನೋಡಿ, ನಿಮ್ಮ ಕೂದಲಿಗೆ ತಕ್ಕನಂಗೆ ನೀವು ಕಲಿಸ್ಕೊಳ್ಳಿ. ಸ್ಪೂನ್ ತರೋಕ್ಕೆ ಅಂತ ಒಳಗೋದೆ, ಮತ್ತು ಫೋನ್ ಆನ್ ಮಾಡೋದೇ ಮರ್ತುಬಿಟ್ಟಿದ್ದೀನಿ ಗೈಸ್. ನೋಡಿ, ಅಲ್ಲಿ ತೋರಿಸಿದ್ನಲ್ಲ, 1 ಕಪ್ಪಷ್ಟು ಕರ್ಡ್ ಹಾಕಿದ್ದೀನಿ, ಹಾಫ್ ಲೆಮನ್ ಹಾಕಿದ್ದೀನಿ, 2 ಎಗ್ ವೈಟ್ ಆ್ಯಂಡ್ ಯಾಕ್ ಎರಡೂ ಹಾಕಿದ್ದೀನಿ. ಒಬ್ಬೊಬ್ಬರು ಎಗ್ ವೈಟ್ ಮಾತ್ರ ಹಾಕಬೇಕು ಅಂತಾರೆ, ಇಲ್ಲ ನಾನು ಎರಡೂ ಹಾಕ್ತೀನಿ, ತುಂಬ ಚೆನ್ನಾಗಾಗುತ್ತೆ ಹೇರ್ಸು. 2 ಹಾಕಿ ಗೈಸ್, 2. ನಾನು ಇಲ್ಲಿ ಜಾಸ್ತಿ ಪೌಡರ್ ಇರೋದ್ರಿಂದ 2 ಎಗ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಕಮ್ಮಿ ಪೌಡರ್ ಯೂಸ್ ಮಾಡ್ತಿದ್ರೆ ಲೆಮನ್ ಕೂಡ ಕಮ್ಮಿ ಮಾಡಿ, ಕರ್ಡನ್ನು ಕಮ್ಮಿ ಮಾಡಿ 1 ಎಗ್ನ ಯೂಸ್ ಮಾಡಿ. ಸೊ ಈ ಥರ ನೀಟಾಗಿ ಅದನ್ನು ಒಂದೊಂದೇ ಮಿಕ್ಸ್ ಆಗೋ ಥರ ಸ್ವಲ್ಪನೇ ಡಿಕಾಕ್ಷನ್ ಹಾಕ್ಕೊಂಡು ಅದನ್ನು ಒಳ್ಳೆ ಕನ್ಸಿಸ್ಟೆನ್ಸಿ ಬರೋ ಥರ ಕಲಿಸ್ಕೊಂಡು ಇಟ್ಕೊಳ್ಳಿ.
ಯಾವಾಗಲೂ ಮೆಹಂದಿ ಹಚ್ಕೊಳ್ಳೋವಾಗ ಹಿಂದಿನ ದಿನ ರಾತ್ರಿನೇ ಕಲಸಿಟ್ರೆ ಅದು ತುಂಬ ಚೆನ್ನಾಗಿ ಹೊಂದ್ಕೊಂಡು ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ತಂಪಾಗುತ್ತೆ, ಒಳ್ಳೆಯದು ಗೈಸ್. ನಾನು ಯಾವಾಗಲೂ ಇದೇ ಥರ ಮಾಡೋದು. ಹಿಂದಿನ ದಿನ ರಾತ್ರಿನೇ ಕಲಸಿಟ್ಬಿಡ್ತೀನಿ. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿ ಸರಿ ಇದೆ ಅನ್ಸುತ್ತೆ. ತೀರಾ ತೆಳ್ಳಗಾದ್ರೂ ತಲೆಯಲ್ಲಿ ನಿಲ್ಲಲ್ಲ. ಮತ್ತು ಡಿಕಾಕ್ಷನ್ ಏನಾದ್ರು ಸಾಲಿಲ್ಲ ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಲೈಟಾಗಿ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಸರಿ ಮಾಡಿ ರಾತ್ರಿನೇ ಕಲಸಿ ಇಟ್ಬಿಟ್ಟೆ. ನೋಡಿ, ನಮ್ಮ ಮನೆಯವ್ರಿಗೆ ಹೇರಿಗೆ ಹಚ್ಚೋಣ ಅಂತ ಕೂರಿಸ್ಕೊಂಡಿದ್ದೀನಿ. ಫಸ್ಟು ಟ್ಯಾಂಗಲ್ ಫ್ರೀ ಮಾಡ್ಕೋಬೇಕು, ನೀಟಾಗಿ ಕೂಮ್ ಮಾಡ್ಕೊಳ್ಳಿ. ನೋಡಿ, ಹಚ್ಚೋಕ್ಕೂ ಮುಂಚೆ ಹೇರ್ಸ್ ಎಲ್ಲ ಈ ಥರ ಇರುತ್ತೆ. ವೈಟ್ ಹೇರ್ಸ್ ಇದೆ ಇವ್ರಿಗೆ ಸ್ವಲ್ಪ. ಸೊ ಬಾಡಿ ಹೀಟಿಗೆ ಅರ್ಧ ಬರುತ್ತೆ ಗೈಸ್. ಸೊ ಇವರು ಕೂಡ ಹಚ್ಚಿಸ್ಕೊಂಡ್ರು. ಮುಖ ಮಾತ್ರ ತೋರಿಸ್ಬೇಡ ಅಂತಿದ್ರು, ಹಾಗಾಗಿ ತಲೆ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ನೀಟಾಗಿ ಈ ಥರ ಬಗ್ದು ಹಚ್ಚಬೇಕು. ನೆಕ್ಸ್ಟ್ ನಾನು ಹಚ್ಕೊಂಡ್ಬಿಡೋಣ ಬೆಳಗ್ಗೆನೆ ಅಂತ ಹೇರ್ನ ಟ್ಯಾಂಗಲ್ ಫ್ರೀ ಮಾಡ್ಕೊತಾ ಇದ್ದೀನಿ. ನೋಡಿ, ಹಚ್ಚೋಕ್ಕೂ ಮುಂಚೆ ನೀಟಾಗಿ ಹೇರ್ನ ಈ ಥರ ಕೂಮ್ ಮಾಡ್ಕೋಬೇಕು. ಆಮೇಲೆ ಹೇರ್ ಗ್ರೋತ್ ಆಗಲಿಕ್ಕೆ ಇನ್ನೊಂದು ಟಿಪ್ ಏನಂದರೆ, ಈ ಥರ ದೊಡ್ಡ ಹಲ್ಲಿನ ಬಾಚಣಿಕೆ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿ. ಸೊ ಹೇರ್ ಫಾಲ್ ಆಗಲ್ಲ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ನಾನು ಯಾವಾಗಲೂ ಇದೇ ಕೂಮ್ ಯೂಸ್ ಮಾಡೋದು. ಫಸ್ಟ್ ಇದನ್ನು ಯೂಸ್ ಮಾಡಿ ಆಮೇಲೆ ಸಣ್ಣ ಹಲ್ಲಿಂದು ಕೂಮಲ್ಲಿ ಕೂಮ್ ಮಾಡ್ತೀನಿ. ಸೊ ಈ ಥರ ನೋಡಿ ಕೂಮ್ ಮಾಡ್ಕೊಂಡಿದ್ದೀನಿ. ಕೂಮ್ ಮಾಡಿಕೊಂಡು ನಾನು ಮೆಹಂದಿ ಅಪ್ಲಿಕೇಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನನಗೂ ವೈಟ್ ಹೇರ್ಸ್ ಇದೆ. ಎಲ್ಲೋ ಒಂದೇ ಒಂದಿದೆ, ಅದೇನೋ ಲಕ್ಕಿ ಫ್ರೆಂಡ್ ಬಂದಂಗೆ ಬಂದ್ಬಿಟ್ಟಿದೆ. ನೋಡಿ, ಇನ್ನೆಲ್ಲೂ ಇಲ್ಲ ನನಗೆ ವೈಟ್ ಹೇರ್ಸು. ನಾನು ವೈಟ್ ಹೇರ್ಸ್ಗೋಸ್ಕರ ಹಚ್ಚಲ್ಲ, ಕೂದಲು ಹೆಲ್ತಿಯಾಗಿರಲಿ ಅಂತ ಹಚ್ತೀನಿ. ವೈಟ್ ಹೇರ್ಸ್ ಇರೋರು ಇದನ್ನು ಕಲರ್ ಚೆನ್ನಾಗಿ ಬರುತ್ತೆ, ವೈಟ್ ಹೇರ್ ಎಲ್ಲ ಮೆರೂನ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ನೀವು ಯೂಸ್ ಮಾಡಿ ಗೈಸ್. ಕೈ ಕಲರ್ ಆಗುತ್ತೆ ಅಂತ ಗ್ಲೌಸ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಯಾವುದಾದ್ರು ಓಲ್ಡ್ ಟಿ ಶರ್ಟ್ ಹಾಕ್ಕೊಳ್ಳಿ, ಹಳೆಯದು ಟಾಪೆಲ್ಲ ಗಲೀಜಾಗುತ್ತೆ, ಮೆಹಂದಿ ಕರೆ ಹೋಗೋದಿಲ್ಲ. ಸೊ ಯಾವುದಾದ್ರೂ ಓಲ್ಡ್ ಟಾಪ್ ಹಾಕ್ಕೊಂಡು ಈ ಥರ ಬಗ್ದಿ ಫಸ್ಟ್ ನೆತ್ತಿಯಿಂದ ಶುರು ಮಾಡಿ ಒಂದೊಂದೇ ಎಳೆಯಾಗಿ ತೊಗೊಂಡು ಆ ಎಳೆಗೆ ಕಂಪ್ಲೀಟ್ 2 ಸಲ ಮೆಹಂದಿ ತೊಗೊಂಡು ಅಪ್ವರ್ಡ್ಸಿಂದ ಡೌನ್ವರ್ಡ್ಸ್ವರೆಗೂ ಎಳೆಯಾಗಿ ಹಚ್ಚಿ ಅದನ್ನು ತಲೆಯಲ್ಲಿ ಅದೇ ಥರ ಸುತ್ತಿ ಬನ್ ಮಾಡಿಬಿಡಿ. ಒಂದೊಂದೇ ಎಳೆ ಹಚ್ಚಿ ಅದೇ ಬನ್ನಿಗೆ ಸೇರಿಸ್ತಾ ಬನ್ನಿ. ಗ್ರಿಪ್ಪಾಗಿ ಕೂರುತ್ತೆ ಗೈಸ್. ನೀವೇ ಬಿಚ್ಚೋವರೆಗೂ ಬಿಚ್ಚೋಗೋದಿಲ್ಲ. ಅದು ನೀಟಾಗಿ ಕಂಪ್ಲೀಟಾಗಿ ಒಳಗೆ ನೆತ್ತಿಗೆ ಲಾಂಗ್ ಟಿಪ್ವರೆಗೂ ಸೇರಿರುತ್ತೆ ಮೆಹಂದಿ. ನೋಡಿ, ಈ ಥರ ಸುತ್ತಿ ನಾನು ನೆತ್ತಿ ಮೇಲೆ ಬನ್ ಮಾಡ್ತಾ ಬರ್ತೀನಿ. ಇದೇ ಥರ ಎಲ್ಲ ಕೂದಲು ಪಾರ್ಟಿಷನ್ ಮಾಡಿ ಮೆಹಂದಿ ಚೆನ್ನಾಗಿ ಎಲ್ಲ ಕಡೆ ಹಚ್ಚಿ ಬನ್ ಮಾಡ್ಕೋಬೇಕು. ನೋಡಿ ಗೈಸ್, ಎಲ್ಲ ಹಚ್ಕೊಂಡಾಯಿತು. ಈ ಥರ ಎಕ್ಸ್ಟ್ರಾಸು ಸ್ಕಿನ್ನಿಗೆ ಎಲ್ಲ ಆಗುತ್ತೆ ಅಲ್ಲೆಲ್ಲ ಒರೆಸ್ಕೊಂಬಿಡಿ. ಸೊ ಈ ಲಾಂಗ್ ಹೇರ್ಸ್ ಇದೆ, ಮೆಹಂದಿ ಅಪ್ಲೈ ಮಾಡೋದು ತುಂಬ ಕಷ್ಟ, ಒಂದು ಟಾಸ್ಕ್ ದೊಡ್ಡ. ನೋಡಿ, ಕೈ ಸ್ವಲ್ಪ ಟಚ್ ಆಗಿದೆ, ಚೆನ್ನಾಗಿ ಬರುತ್ತೆ ಸರ್, ಚೆನ್ನಾಗಿ ಆಗ್ತಾಯಿದೆ, ತಂಪಾಗುತ್ತೆ. ನೋಡಿ, ಮೆಹಂದಿ ಹಚ್ಚೋದ್ರಿಂದ ಇನ್ನೊಂದೇನು ಬೆನಿಫಿಟ್ ಅಂದರೆ ಬಾಡಿ ಹೀಟ್ನ ಕಮ್ಮಿ ಮಾಡುತ್ತೆ. ಮತ್ತು ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ. ಸೊ ಇದನ್ನು ಇಬ್ಬರು ಕೂಡ ಯೂಸ್ ಮಾಡ್ಬೋದು. ಸೊ ಮೆಹಂದಿ ಯೂಸ್ ಮಾಡೋದ್ರಿಂದ ಕಣ್ಣಿಗೆ ಹೇರ್ ಫಾಲ್ ಪ್ರಾಬ್ಲಮ್ಸು ಎಲ್ಲ ಸರಿಯಾಗುತ್ತೆ. ಸೊ ಮೊಟ್ಟೆ ಹಾಕಿದ್ವಲ್ಲ, ಅದು ಹೇರ್ನ ಹೆಲ್ಪ್ ಮಾಡುತ್ತೆ. ಮತ್ತು ನಾನು ಎಗ್ ವೈಟ್ ಮತ್ತು ಎಲ್ಲೋ ಯಾಕ್
ಕೂಡ ಯೂಸ್ ಮಾಡ್ತೀನಿ. ಒಬ್ಬೊಬ್ಬರು ಎಗ್ ವೈಟ್ ಮಾತ್ರ ಹಾಕ್ತಾರೆ. ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಹೇರ್ ನರಿಶ್ಮೆಂಟಿಗೋಸ್ಕರ ತುಂಬ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ನಾನು ಹೀಗೆ ಮೆಹಂದಿ ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ರಿಸಲ್ಟ್ಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಇದನ್ನು 4 hours ಬಿಟ್ಟು ನಾನು ಬರೀ ವಾಟರ್ ವಾಶ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.